ಬಿರು ಬೇಸಿಗೆಯಲ್ಲೂ ಸಮಗ್ರ ಕೃಷಿಯಲ್ಲಿ 6 ಎಕರೆ ಪ್ರದೇಶದಲ್ಲಿ 134 ಕ್ವಿಂಟಲ್ ರಾಗಿ ಬೆಳೆದ ರೈತ ಮುಖಂಡ ಚಿಕ್ಕಣ್ಣ. ಸಮಗ್ರ ಕೃಷಿಯಲ್ಲಿ ಬೇಸಿಗೆಯಲ್ಲೂ 134 ಕ್ವಿಂಟಲ್ ರಾಗಿ ಬೆಳೆದ ರೈತ ಮುಖಂಡ ಕೆ ಚಿಕ್ಕಣ್ಣ. ಚಳ್ಳಕೆರೆ ತಾಲೂಕಿನ ಬೊಂಬೆರಹಳ್ಳಿ ರೈತ ಕೆ ಚಿಕ್ಕಣ್ಣ ಸಾವಯವ ಪದ್ಧತಿಯಲ್ಲಿ 6 ಎಕರೆ ನೀರಾವರಿ ಪ್ರದೇಶದಲ್ಲಿ ಅದರಲ್ಲೂ ಬೇಸಿಗೆಯಲ್ಲಿ ಬರೋಬ್ಬರಿ 134 ಕ್ವಿಂಟಲ್ ರಾಗಿ ಇಳುವರಿ ಪಡೆದು ಲಾಭದ ನಗೆ ಬೀರಿದ್ದಾರೆ. ತಾಲೂಕಿನ ವೇದಾವತಿ ನದಿಯ ಸಮೀಪ ಇರುವ ಸುಮಾರು 26 ಎಕರೆಯಲ್ಲಿ 6 ಎಕರೆ ರಾಗಿ, 16 ಎಕರೆ ಮೆಕ್ಕೆಜೋಳ ಹಾಗೂ 5 ಎಕರೆ ದಾಳಿಂಬೆ ಸೇರಿದಂತೆ ಸಮಗ್ರ ಕೃಷಿಯಲ್ಲಿ ರಾಗಿ ಬೆಳೆಗೆ ರೈತ ಯಾವುದೇ ಔಷಧ, ರಸಗೊಬ್ಬರ ಸಿಂಪರಣೆ ಮಾಡದೆ 40 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಿ ರಾಗಿ ಬೆಳೆದಿದ್ದು ಇಷ್ಟೊಂದು ಇಳುವರಿ ಪಡೆಯಲು ಸಾಧ್ಯವಾಗಿದೆ. ಇವರ ಮನೆಯಲ್ಲೇ 60 ದನಗಳು, 30 ಎಮ್ಮೆಗಳು ಇದ್ದು ಸಗಣಿ ಗೊಬ್ಬರ ಹೇರಳವಾಗಿ ಸಿಗುತ್ತಿದೆ. ರಾಗಿ ಬೆಳೆಯುವ ಮುನ್ನ ಇದೇ 6 ಎಕರೆಯಲ್ಲಿ 3,000 ಹೊರೆ ಹೊಂಗೆ ಸೊಪ್ಪು ತುಳಿದು 180 ಚೀಲ ಭತ್ತ ಬೆಳೆದಿದ್ದರು. ಇದೇ ಜಮೀನಿನಲ್ಲಿ ರಾಗಿ ನಾಟಿ ಮಾಡಿದ್ದರು. ಹೊಂಗೆ ಸೊಪ್ಪು ಮತ್ತು ಸಗಣಿ ಗೊಬ್ಬರದಿಂದ ಭೂಮಿ ಫಲವತ್ತಾಗಿದ್ದರಿಂದ ಎಕರೆಗೆ 20 ಕ್ವಿಂಟಲ್ನಂತೆ ಭರ್ಜರಿ ರಾಗಿ ಇಳುವರಿ ಬಂದಿದೆ. ಅಷ್ಟೇ ಬೆಳೆಯಿಂದ ಇವರ ಜಮೀನಿನಲ್ಲಿ ದಿನ 15 ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ. ಹೈದರಾಬಾದ್ನಲ್ಲಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧನೆ ನಡೆಸಿರುವ MR13 ತಳಿಯ ರಾಗಿಯನ್ನು ಆಂಧ್ರದಲ್ಲಿನ ಕುಂದುರ್ಪಿಯ ಕುಸುಮಗಿರಿ ರೈತ ಉತ್ಪಾದಕ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ರೈತ ಕೆಂಪು ರಾಗಿಯನ್ನು ತಂದು ತನ್ನ 6 ಎಕರೆ ಜಮೀನಿನಲ್ಲಿ ಪ್ರಕೃತಿ ಕೃಷಿ ವಿಧಾನ ಅನುಸರಿಸಿ ನಾಟಿ ಮಾಡುವ ಮೂಲಕ ಉತ್ತಮ ಇಳುವರಿ ಪಡೆದಿದ್ದಾರೆ. ಈ ಮಾಹಿತಿ ತಿಳಿದ ಸಂಶೋಧನಾ ಸಂಸ್ಥೆಯವರು ರೈತ ಕೆ ಚಿಕ್ಕಣ್ಣಗೆ ಇಂದು ಬುಧವಾರ ಹೈದರಾಬಾದಿನಲ್ಲಿಯ ಭಾರತೀಯ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಉತ್ತಮ ರಾಗಿ ಇಳುವರಿ ಪಡೆದಿರುವ ಜೊತೆಗೆ ಪೌಷ್ಟಿಕ ರಾಗಿ ಮೇವು 8 ಲೋಡ್ ಆಗಿದ್ದು ರೈತರ ಬಳಿ ಇರುವ ಸುಮಾರು 60 ಜಾನುವಾರಿಗೆ ದಂಡಿ ಮೇವು ಆಗಲಿದೆ ಎನ್ನುವ ಉದ್ದೇಶದಿಂದ ರಾಗಿ ಬೆಳೆಯನ್ನು ಬೆಳೆಯಲಾಗಿದೆ ಎನ್ನುತ್ತಾರೆ ರೈತ ಕೆ ಚಿಕ್ಕಣ್ಣ. ಎಲ್ಲ ಹಾಕ್ತಾರೆ, ನಾಟಿ ಹಾಕೋರು ನಾವೇ, ಎಲ್ಲ ಕೆಲಸ ಮಾಡೋರು ನಾವೇ, ಮತ್ತೆ ಮಿಷಿನಿಗೆ ಹಾಕೋದು ಅದು ಅಷ್ಟು ನಾವೇ. ಯಾರು ಬೇರೆ ಯಾವ ಬರಲ್ಲ, ಯಾವಾಗೂ ಕೆಲಸ, ಯಾವಾಗ ಒಂದಿನೂ ಇಲ್ದ ಇರಲ್ಲ. ನಿಮಗೆ ಕಾಯಮ ಸಿಗುತ್ತಾ? ಕಾಯಮಗು ಬತ್ತಿ, ಎಲ್ಲ ಕೆಲಸಕ್ಕೂ ನಿಮ್ಮನೆ ಕೆಲಸಕ್ಕೂ ಬತ್ತಿ. ಒಟ್ಟಾರೆ ನನ್ಗೊಂದು ದಾರಿ, ಜೀವನಕ್ಕೊಂದು ದಾರಿ. ಯಾತ ಅನ್ನಿಸ್ತೈತಿ, ಯಾತ ನಮ್ಮನ್ನೇ ನಳ ಕುಂಡ್ಸಂಗದಾರ ಅವ್ರು. ನೋಡಿ ಬಿಸ್ಲಾಗ ಹಾಕಿದಾರ ತಂದು. ಇವತ್ತು ಇಲ್ಲಿ ಬಂದೆಲ್ಲ ಕೆಲಸ ಮಾಡ್ತಾರಲ್ಲ, ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಏನ್ ಅನ್ಸುತ್ತೆ? ನಮಗೆ ಜೀವನ ಮಾಡಿಸ್ತೈತಿ ಅಂತ ಕೆಲಸ, ಯಾವತ್ತಿಗೂ ಕೆಲಸ ಸಿಕ್ಕ. ನಿಮ್ಮ ಹೆಸರು? ಕೆಲ್ಸಮ್ಮ. ಯಾವ ಊರು? ದೇವ್ರ ಮರ್ಕುಂಟೆ. ಕೆಲಸ ಮೆಕ್ಕೆಜೋಳ, ರಾಗಿ, ಗದ್ದೆ ನಾಟಿ ಮಾಡೋದು ಎಲ್ಲ ನಾವೇ ಮಾಡ್ತೀವಿ. ಅವರು ನಮಗೆ ಕೆಲಸ ಕೊಡ್ತಾರೆ, ನಾವು ಅವ್ರ ಕೆಲಸ ಮಾಡ್ತೀವಿ. ಸಿಕ್ಕಂಗಾಗುತ್ತೆ. ನಾವು ಡೈಲಿ 15 ಜನ, 12 ಜನ, 20 ಜನ ಇರ್ತೀವಿ. ಸಾಕಾಗುತ್ತೆ. ನಿಮ್ಮ ಹೆಸರು? ಅಕ್ಕಮ್ಮ. ಆಯ್ತು.